ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕಥೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಥೆಗಳನ್ನ ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಈಗ ಮಿಸ್ಟರ್ ರಾವಣ ಕಥೆಯ ಮುಂದಿನ ಭಾಗವನ್ನು ಮುಂದುವರಿಸೋಣ. ಸುತ್ತಮುತ್ತಲಿನ ಪ್ರದೇಶವನ್ನೇ ಅಂಗೈಲಿಟ್ಕೊಂಡಿದ್ದ ಮುರುಗ. ವಂಶಿ ಬಲಗಡೆಗೆ ಓಡಿರಬೇಕು ಅಂತ ಊಹಿಸಿ ಆ ಹುಡುಗ ಹೇಳಿದ ಬಲಬದಿಯ ದಾರಿಯಲ್ಲೇ ಓಡ್ದ. ಇಬ್ಬರೂ ಎರಡು ಬೇರೆ ಬೇರೆ ದಾರಿಗಳಲ್ಲಿ ಸಾಗಿದಾಗ ಮುರುಗ ಮಾತ್ರ ಸರಿಯಾದ ಜಾಗಕ್ಕೆ ತಲುಪಿಬಿಟ್ಟ. ಆದರೆ ಪಾಪ ವಂಶಿ ದಟ್ಟವಾದ ಕಾಡಿನಲ್ಲಿ ದಾರಿ ತಿಳಿದೆ ಕಳೆದೇ ಹೋದ್ಲು. ಅದು ಅವಳ ಕೆಟ್ಟ ಸಮಯವೋ ಅಥವಾ ಒಳ್ಳೆ ಸಮಯವೋ ತಿಳಿಲಿಲ್ಲ. ಒಂದು ವೇಳೆ ಅವಳು ಸರಿಯಾದ ದಾರಿಯಾದ ಬಲಗಡೆಗೆ ಹೋಗಿದ್ರೆ ಅವಳ ಜೀವನದ ದಾರಿಯೇ ಬದಲಾಗ್ತಿತ್ತೋ ಏನೋ. ನಿಲ್ಲದೆ ಓಡ್ತಾ ಇದ್ದ ಅವಳ ಕಾಲುಗಳು ವಿಶ್ರಾಂತಿಗಾಗಿ ಬೇಡಿದ್ವು. ಅದಕ್ಕಿಂತ ಹೆಚ್ಚಾಗಿ ಓಡೋಕ್ಕೆ ಶಕ್ತಿ ಇಲ್ಲದೆ ಮರದ ಬೇರಿಗೆ ಕಾಲು ತಾಗಿ ಕೆಳಗಡೆಗೆ ಬಿದ್ಲು ವಂಶಿ. ಅವಳು ಬಿದ್ದ ರಭಸಕ್ಕೆ ತಗ್ಗಾಗಿದ್ದ ಜಾಗದತ್ತ ಉರುಳಿ ಕೆಳಗಡೆಗೆ ಬಂದ್ಲು. ಕಾಲಿಗೆ ಸರಿಯಾದ ಏಟೆ ಬಿತ್ತು. ಅವಳು ತೊಟ್ಟಿದ್ದ ಲಂಗ ಮೊಣಕಾಲಿನವರೆಗೆ ಏರಿ ಅವಳ ಬೆಳ್ಳಗಿನ ತೊಡೆಗಳನ್ನು ಎದ್ದು ಕಾಣುವಂತೆ ಮಾಡಿತ್ತು. 2 ದಿನಗಳ ಹಿಂದೆ ಬಿದ್ದ ಮಳೆಯಿಂದಾಗಿ ಅಲ್ಲಲ್ಲಿ ನಿಂತಿದ್ದ ಕೆಸರು ಅವಳನ್ನು ಪ್ರೀತಿಯಿಂದ ಅಪ್ಕೊಂಡಿತ್ತು. ತಕ್ಷಣವೇ ಎದ್ದು ನಿಲ್ಲೋಕೆ ಪ್ರಯತ್ನಿಸಿದ್ಲು ವಂಶಿ. ಊಟ ಮಾಡದೇ ಇರೋದು ಮತ್ತು ಭಯ ಎರಡೂ ಸೇರಿ ಅವಳನ್ನು ಮತ್ತಷ್ಟು ಸುಸ್ತಾಗಿಸಿದ್ವು. ಕಾಲಿಗೆ ಏಟಾಗಿದ್ರಿಂದ ಸ್ವಲ್ಪ ಕಾಲು ಅಲುಗಾಡ್ಸಿದ್ರೂ ಕೂಡ ತಲೆಯಲ್ಲಿ ಸಣ್ಣಗೆ ನೋವು ಕಾಣಿಸ್ಕೊಳ್ತಿತ್ತು. ಪಕ್ಕದಲ್ಲಿ ಬೆಳೆದಿದ್ದ ಮರನ ಹಿಡ್ಕೊಂಡು ಮೆಲ್ಲಗೆ ಎದ್ದು ನಿಂತಳು. ನಿಲ್ಲೋಕೆ ಆಗದೆ ಕಣ್ಣು ಕತ್ತಲು ಕಟ್ಕೊಂಡು ಬಂದಿತ್ತು. ಆದರೆ ಈ ಜಾಗದಲ್ಲಿ ನಿಲ್ಲೋದು ಅವಳಿಗೆ ಒಳ್ಳೆಯದು ಅಂತ ಅನ್ನಿಸ್ಲಿಲ್ಲ. ಒಂದು ವೇಳೆ ಅವಳನ್ನು ಹುಡುಕೊಂಡು ಆ ಕಡೆ ಹೋಗಿದ್ದ ಗುಂಪು ಅನುಮಾನ ಬಂದು ಈ ಕಡೆಗೆ ಬಂದುಬಿಟ್ರೆ ಅವಳ ಗತಿ ಅಷ್ಟೆ. ಗಟ್ಟಿಯಾಗಿದ್ದ ಒಂದು ಸಣ್ಣ ಮರದ ಕೊಂಬೆನ ಮುರಿದು ಅದರ ಆಸರೆಯಿಂದ ಮೆಲ್ಲನೆ ನಡೆದು ಹೋದ್ಲು ವಂಶಿ. ಅಲ್ಲೇ ಅವಳಿಗೋಸ್ಕರ ಜನನಿ ಮತ್ತು ಅರ್ಚನಾ ಕೊಟ್ಟಿದ್ದ ಹಣ ಇದ್ದ ಪರ್ಸ್ ಯಾರೂ ಕೇಳೋರಿಲ್ಲದೆ ಕೆಳಗಡೆಗೆ ಬಿದ್ದು ಹೋಗಿತ್ತು. ಅವಳಿಗಿದ್ದ ಗಾಬರಿಯಲ್ಲಿ ಅದನ್ನು ಗಮನಿಸೋದನ್ನೇ ಮರೆತು ಹೋದ್ಲು ವಂಶಿ. ಸ್ವಲ್ಪ ದೂರ ಕಾಲು ಹೋದತ್ತ ನಡೀತಿದ್ಲು ವಂಶಿ. ಅದಕ್ಕಿಂತ ಹೆಚ್ಚಿಗೆ ನಡೆಯೋಕೆ ಸಾಧ್ಯವಾಗದೆ ಅವಳ ದೇಹದ ನೋವುಗಳು ಪೀಡಿಸಿದ್ವು. ಮನಸ್ಸಿನ ಧೈರ್ಯದಿಂದ ಕೆಲವು ಹೆಜ್ಜೆಗಳನ್ನು ಮುಂದಿಟ್ಟವಳು ಹಾಗೆಯೇ ಕಾಲು ಮಡಚಿ ನೆಲದ ಮೇಲೆ ಕೂತುಬಿಟ್ಲು. ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದ ಅವಳ ಕಿವಿಗಳಿಗೆ ಏನೋ ಶಬ್ದ ಕೇಳಿಸ್ತು. ಅದು ಮನುಷ್ಯರು ಓಡಾಡೋ ಶಬ್ದ. ಒಂದು ವೇಳೆ ಮುರುಗನ ಆಳುಗಳಾಗಿರಬಹುದಾ ಅಂದ್ಕೊಂಡು ದಟ್ಟವಾದ ಪೊದೆಯೊಂದರ ಹಿಂದೆ ಹೋಗಿ ಅಡುಕೊಂಡ್ಲು ವಂಶಿ. ಅವಳ ಎದೆ ಬಡಿತ ಹೊರಗಡೆಯೂ ಸ್ಪಷ್ಟವಾಗಿ ಕೇಳಿಸ್ತಿತ್ತು. 2 ಕೈಗಳಿಂದ ಎದೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಭಯದ ಕಣ್ಣುಗಳಿಂದ ಹೊರಗಡೆ ಇಣುಕಿ ನೋಡಿದ್ಲು. ಹತ್ತಿರದ ಹಳ್ಳಿಗೆ ಸೇರಿದ 2 ಮಹಿಳೆಯರು ಸೌದೆ ಕಡಿತಿದ್ರು. ಅವರು ನೋಡಿದ ಮೇಲೇನೆ ವಂಶಿಗೆ ಹೋದ ಜೀವ ಮತ್ತೆ ಬಂದಂತಾಗಿದ್ದು. ಮೆಲ್ಲನೆ ಪೊದೆ ಹಿಂದಿನಿಂದ ಎದ್ದು ನಿಂತಳು. ತನ್ನ ಗಂಟಲನ್ನು ಸರಿಪಡಿಸ್ಕೊಂಡು ಭಯದಿಂದ ಅಕ್ಕ ಅಂದ್ಲು. ಈ ನಡು ಕಾಡಲ್ಲಿ ಯಾರಪ್ಪ ತಮ್ಮನ್ನು ಕರೀತಿದ್ದಾರೆ ಅಂತ ತಿರುಗಿ ನೋಡಿದ ಆ 2 ಮಹಿಳೆಯರು ವಂಶಿ ನಿಂತಿದ್ದ ರೀತಿಯನ್ನು ಕಂಡು ಬೆಚ್ಚಿಬಿದ್ರು. ಆದರೆ ಅನುಭವವಿದ್ದ ಆ ಮಹಿಳೆಯರಿಗೆ ವಂಶಿಯ ಸ್ಥಿತಿ ಅವಳ ಪರಿಸ್ಥಿತಿಯನ್ನೇ ಹೇಳ್ತಿತ್ತು. ಆ 2 ಮಹಿಳೆಯರು ಸೌದೆ ಹೊರೆಯೊಂದಿಗೆ ವಂಶಿ ಕಡೆಗೆ ಬಂದರು. ಯಾರಮ್ಮ ನೀನು? ಈ ಕಾಡೊಳಗಡೆ ಏನು ಮಾಡ್ತಿದ್ಯಾ? ಮೈಯೆಲ್ಲ ಏಟಾಗಿದೆಯಲ್ಲ ಅಂತ ಇಬ್ಬರಲ್ಲಿ ಒಬ್ಬರು ಮಹಿಳೆ ಕೇಳಿದರು. ಅಕ್ಕ, ನಮ್ಮ ಮನೇಲಿ ಒಂದು ಸ್ವಲ್ಪ ತೊಂದರೆ. ನನ್ನನ್ನು ಒಬ್ಬ ಅಟ್ಟಿಸ್ಕೊಂಡು ಬರ್ತಿದ್ದಾನೆ. ಅವನಿಂದ ತಪ್ಪಿಸ್ಕೊಳ್ಳೋಕೆ ಈ ಕಾಡೊಳಗಡೆ ಓಡು ಬಂದೆ. ಹೇಗೆ ಹೊರಗಡೆ ಹೋಗೋದು ಅಂತ ತಿಳಿತಿಲ್ಲ ಅಂದ್ಲು ವಂಶಿ. 2 ಮಹಿಳೆಯರು ಒಬ್ಬರು ಮುಖ ಮತ್ತೊಬ್ಬರು ನೋಡ್ಕೊಂಡ್ರು. 2ನೇವರು, ಇದು ಸಣ್ಣ ಕಾಡು ಕಣಮ್ಮ. ನಾವು ಬರದೇ ಆದರೂ ನೀನು ಹೀಗೆ ನಡ್ಕೊಂಡು ಹೋಗಿದ್ರೆ ನಮ್ಮ ಹಳ್ಳಿಗೆ ಬಂದು ತಲುಪ್ತಿದ್ದೆ. ಸರಿ ಬಾ, ನಮ್ಮ ಊರಿನ ದೊಡ್ಡವ್ರ ಹತ್ರ ಹೇಳಿ ಪಕ್ಕದೂರಿನ ಪೊಲೀಸ್ ಠಾಣೆಗೆ ನಿನ್ನನ್ನು ಕರ್ಕೊಂಡು ಹೋಗೋಕೆ ಹೇಳ್ತೀನಿ. ವಯಸ್ಸಾದ ಹುಡುಗಿ, ಹೀಗೆ ಕಾಡಲ್ಲಿರೋದು ಒಳ್ಳೆಯದಲ್ಲ. ಪೋಲಿ ಹುಡುಗರು ಯಾರಾದರೂ ಕುಡಿಯೋಕೆ ಮಜಾ ಮಾಡೋಕೆ ಆಗಾಗ ಈ ಕಡೆಗೆ ಬರ್ತಿರ್ತಾರೆ. ಅವ್ರ ಕಣ್ಣಿಗೆ ಲಕ್ಷಣವಾದ ನೀನು ಸಿಕ್ಕರೆ ಹಾಳು ಮಾಡಿಬಿಡ್ತಾರೆ ಅಂತ ಮಾತಾಡ್ತಾಳೆ ಕೈ ಹಿಡಿದು ವಂಶಿನ ಕರ್ಕೊಂಡು ಹತ್ತಿರದಲ್ಲಿದ್ದ ತಮ್ಮ ಹಳ್ಳಿಯತ್ತ ಕರ್ಕೊಂಡು ಹೋದರು. ಇಷ್ಟು ಬೇಗ ತನಗೆ ಸಹಾಯ ಸಿಕ್ಕಿದ್ದನ್ನು ನೆನೆದು ಮನಸ್ಸಲ್ಲೇ ಸಂತೋಷಪಟ್ಲು ವಂಶಿ. ಪೊಲೀಸ್ ಠಾಣೆಯಲ್ಲಿ ತನ್ನ ರಕ್ಷಣೆಗಾಗಿ ದೂರು ನೀಡಿ ಪೊಲೀಸರ ಸಹಾಯದಿಂದ ಮುಂಬೈಗೆ ಹೋಗಬೇಕು ಅನ್ನೋದು ವಂಶಿಯ ಪ್ಲ್ಯಾನ್ ಆಗಿತ್ತು. ಇನ್ನೂ ಸಹ ಅವಳಿಗೆ ತನ್ನ ಹಣ ಕಳೆದು ಹೋಗಿರೋದ್ರ ಬಗ್ಗೆ ತಿಳಿಲೇ ಇಲ್ಲ. ಸಣ್ಣ ಸಣ್ಣ ಪೊದೆಗಳನ್ನು ದಾಟಿದ ಮೇಲೆ ಕೆಮ್ಮಣ್ಣಿನ ರಸ್ತೆಗಳು ವಂಶಿಯ ಕಣ್ಣಿಗೆ ಕಂಡ್ವು. ಅಷ್ಟರಲ್ಲೇ ಆ ಮಹಿಳೆಯರಿಗೆ ತನ್ನ ಇಡೀ ಕಥೆಯನ್ನು ಹೇಳಿ ಮುಗಿಸಿದ್ಲು ವಂಶಿ. ಅವರಿಬ್ಬರು ವಂಶಿಗಾಗಿ ಮರುಗ್ತಿದ್ದಾಗ ದೂರದಲ್ಲಿ ಬಿರುಗಾಳಿಯ ವೇಗದಲ್ಲಿ 2 ಜೀಪ್ಗಳು ಆ ಊರಿನೊಳಗಡೆ ನುಗ್ಗಿದ್ವು.
ಸ್ವಲ್ಪ ದೂರದಲ್ಲಿ ನಿಂತಿದ್ದ ವಂಶಿಯ ಕಣ್ಣಿಗೆ ಬಿತ್ತು ಅದು. ಆ ಗಾಡಿನ ನೋಡಿದ ತಕ್ಷಣವೇ ತಿಳಿದು ಹೋಯಿತು ಅವಳಿಗೆ, ಅದು ಅವಳಪ್ಪ ನರಸಿಂಹಮೂರ್ತಿ ಗಾಡಿ ಅಂತ. ಅಯ್ಯಯ್ಯೋ ಅಕ್ಕ ಅಂದ್ಲು ವಂಶಿ. ಅವಳು ಚೀರಿದ ಚೀರಾಟದ ಶಬ್ದ ಕೇಳಿ ಮಿಕ್ಕ ಇಬ್ರು ಗಾಬರಿಯಿಂದ ತಿರುಗಿದ್ರು. ಯಾಕಮ್ಮ ಚೀರ್ದೆ ಅಂದರು. ಅಯ್ಯೋ ಅಕ್ಕ, ನಮ್ಮಪ್ಪ ಅವರು ಇಲ್ಲೂ ನನ್ನನ್ನು ಹುಡ್ಕೊಂಡು ಬಂದ್ಬಿಟ್ಟಿದಾರಕ್ಕ, ನನಗೆ ಖಂಡಿತ ಕಂಡು ಹಿಡಿದು ಕೈಯಾರೆ ಕರ್ಕೊಂಡು ಹೋಗ್ಬಿಡ್ತಾರಕ್ಕ ಅಂತ ಭಯದಲ್ಲಿ ನಡುಗಿದ್ಲು ವಂಶಿ. ಆ ಇಬ್ಬರು ಮಹಿಳೆಯರಿಗೆ ಏನು ಮಾಡೋದು ಅಂತಲೇ ತಿಳಿಲಿಲ್ಲ. ಇಲ್ಲಿರೋ ಪೊಲೀಸರು ಸಹ ಹೆತ್ತವರಿಗೆ ಮಾತ್ರ ಬೆಂಬಲ ನೀಡ್ತಾರೆ. ಅದು ಅವರು ನಿರೀಕ್ಷಿಸೋ ವಿಷಯದಲ್ಲಿ ಹೆತ್ತವರು ಉದಾರವಾಗಿ ನಡ್ಕೊಂಡ್ರೆ ಈ ಹುಡುಗಿಯ ಪಾಡು ಗೋಳು ತಾನೆ. ಇಲ್ಲಿ ನೋಡಮ್ಮ, ನಮ್ಮ ಜೊತೆಗೆ ಊರಿಗೆ ಬಂದರೆ ಖಂಡಿತ ನೀನು ಸಿಕ್ಬೀಳ್ತೀಯ, ಆದರೆ ನಿನಗೆ ಓಡೋಕ್ಕೆ ಸಹ ಆಗೋದಿಲ್ವಲ್ಲ ಅಂದರು ಅವರು. ಮತ್ತು ಏನು ಮಾಡೋಕೆ ಹೇಳ್ತೀರಕ್ಕ ಅಂದ್ಲು ವಂಶಿ. ಇಲ್ಲಿ ನೋಡು, ಈ ಕಾಲು ದಾರಿಯಲ್ಲಿ ನೀನು ಹೋದರೆ ಖಂಡಿತ ಮೇನ್ ರೋಡ್ಗೆ ತಲುಪ್ತೀಯ. ಮೊದಲಿನಂತೆ ದಾರಿನ ಮರಿಬೇಡ, ಇದೇ ದಾರಿಲಿ ಹೋಗು. ಯಾವ ಗಾಡಿ ಬಂದರೂ ಅದರಲ್ಲಿ ಹತ್ತಿ ತಪ್ಪಿಸ್ಕೊ ಅಂತ ಆ ಮಹಿಳೆ ತನಗೆ ಎದುರಾಗಿದ್ದ ಇನ್ನೊಂದು ಕಾಲು ದಾರಿಯಲ್ಲಿ ವಂಶಿಗೆ ಹೋಗೋಕೆ ಹೇಳಿದರು. ಇಂದು ತನ್ನ ಜೀವನದಲ್ಲಿ 2 ಕಾಲು ದಾರಿಗಳು ಆಟ ಆಡ್ತಿರೋದನ್ನು ನೆನೆದು ಒಳಗೊಳಗೆ ಕರಗ್ತಾ ಆ ಮಹಿಳೆಯರಿಗೆ ಧನ್ಯವಾದ ಹೇಳಿ ಅಲ್ಲಿಂದ ಹೊರಟಳು ವಂಶಿ. ಆದರೆ ಈ ಬಾರಿ ಸರಿಯಾಗಿ ಮುಖ್ಯ ರಸ್ತೆಯನ್ನೇ ತಲುಪಿಬಿಟ್ಲು. ಅವಳಿಗಿದ್ದ ಒಂದೇ ಭಯ, ಮುರುಘ ಅಥವಾ ನರಸಿಂಹ ಬಂದ್ಬಿಟ್ರೆ ಏನು ಮಾಡೋದು ಅಂತ. ತನ್ನ ಸ್ಥಿತಿಯ ಬಗ್ಗೆ ಅವಳಿಗೆ ಎಳ್ಳಷ್ಟು ಚಿಂತೆ ಇರಲಿಲ್ಲ. ಯಾರಾದರೂ ಒಬ್ಬರು ಗಾಡಿನ ನಿಲ್ಲಿಸೋದಿಲ್ವಾ ಅಂತ ಜನರಿಲ್ಲದ ರಸ್ತೆಯನ್ನೇ ನೋಡ್ತಿದ್ಲು. ಬೆಳಗ್ಗೆ 10 ಗಂಟೆ ಮೇಲೆಯೇ ಆ ರಸ್ತೆಯಲ್ಲಿ ವಾಹನ ಸಂಚಾರ ಪ್ರಾರಂಭವಾಗೋದು. ಅದು ತಿಳಿದೇ ಬೆಳಗಿನ ಬಿಸಿಲಲ್ಲಿ ಕಾಲು ನೋಯುವಂತೆ ನಿಂತಿದ್ಲು ವಂಶಿ. ಪ್ರಯಾಣಿಕರ ತಂಗುದಾಣವೊಂದು ಕೂತ್ಕೊಳ್ಳೋಕೆ ಆಸನವಿಲ್ಲದೆ ಸ್ವಲ್ಪ ಹಾಳಾದ ಸ್ಥಿತಿಯಲ್ಲಿ ಅಲ್ಲಿ ಕಾಣಿಸ್ತು. ಬಿಸಿಲಿನಲ್ಲಿ ನಿಲ್ಲೋದ್ಕಿಂತ ಅಲ್ಲಿ ಹೋಗಿ ನಿಂತ್ಕೊಳ್ಳೋಣ ಅಂತ ತೀರ್ಮಾನಿಸಿದ್ಲು ವಂಶಿ. ಆಗಲೂ ಅವಳ ಅಂತರಾತ್ಮ ಎಲ್ರಿಗೂ ಕಾಣಿಸೋ ಅಂತ ಕೂತ್ಕೊಳ್ಳೋಕೆ ಒಪ್ಪಲಿಲ್ಲ. ಯಾವುದಾದ್ರೂ ಗಾಡಿ ಬಂದಾಗ ಹೊರಗಡೆ ಬರಬಹುದು ಅಂತ ಆ ಬಸ್ ಸ್ಟ್ಯಾಂಡ್ ಹಿಂದೆ ಹೋಗಿ ಅಡುಕೊಂಡು ರಸ್ತೆನ ಇಣುಕಿ ನೋಡ್ತಿದ್ಲು. ಮುಂದಿನ 10ನೇ ನಿಮಿಷ ಅವಳು ಯಾವುದಕ್ಕೆ ಭಯಪಟ್ಟಿದ್ಲೋ ಅದೇ ರೀತಿ ಅವಳ ಅಪ್ಪನ ಗಾಡಿ ಆ ಕಡೆಯಾಗೆ ಬರ್ತಿತ್ತು. ಎದೆ ಮೇಲೆ ಕೈ ಇಟ್ಕೊಳ್ತಾ ತನ್ನನ್ನು ಇನ್ನಷ್ಟು ಆ ಬಸ್ ಸ್ಟ್ಯಾಂಡ್ ಹಿಂದೆ ಅಡಗಿಸ್ಕೊಂಡ್ಲು ವಂಶಿ. ಒಳ್ಳೆ ಟೈಮ್ಗೆ ಅವಳ ಸಮಯೋಚಿತ ಬುದ್ಧಿಯಿಂದ ಆಗ ನರಸಿಂಹಮೂರ್ತಿಯಿಂದ ತಪ್ಪಿಸ್ಕೊಂಡ್ಲು. ಇನ್ಮೇಲೆಯೂ ಇಲ್ಲಿ ನಿಂತಿದ್ರೆ ಅಪಾಯ ಅಂತ ಮುಂದೆ ಯಾವ ಗಾಡಿ ಬಂದರೂ ಅದಕ್ಕೆ ಹತ್ತು ಬಿಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದ್ಲು ವಂಶಿ. ಅಷ್ಟರಲ್ಲೇ ದೂರದಲ್ಲಿ ಹೊಳಿತಾ ಇದ್ದ ಒಂದು ಕಪ್ಪು ಬಣ್ಣದ ಐಷಾರಾಮಿ ಕಾರು ಬರ್ತಿತ್ತು. ಆ ಕಾರಿನ ಮಾದರಿಯನ್ನು ನೋಡಿದ ತಕ್ಷಣವೇ ವಂಶಿಗೆ ಅರ್ಥ ಆಯಿತು, ಮುರುಘ ಅಥವಾ ಅವಳ ಅಪ್ಪ ಇಬ್ಬರು ಜೀಪನ್ನಷ್ಟೇ ಬಳಸ್ತಾರೆ. ಇಂತಹ ವಿದೇಶಿ ಕಾರುಗಳನ್ನೆಲ್ಲ ಅವರು ಕನಸಿನಲ್ಲೂ ಕೂಡ ಕಂಡವರಲ್ಲ. ಆದ್ದರಿಂದ ಈ ಕಾರ್ನಲ್ಲಿ ತಪ್ಪಿಸ್ಕೊಂಡು ಹೋಗಬೇಕು ಅಂತ ನಿರ್ಧರಿಸಿದ್ಲು. ಕಾರು ತನ್ನ ಹತ್ರ ಬರೋಷ್ಟರಲ್ಲಿ ಅಡಗಿದ್ದ ಜಾಗದಿಂದ ಹೊರಗಡೆ ಬಂದ್ಲು ವಂಶಿ. 2 ಕೈಗಳನ್ನು ಎತ್ತಿ ಕಾರನ್ನು ನಿಲ್ಲಿಸುವಂತೆ ಸನ್ನೆ ಮಾಡಿಲ್ಲ. ಎಲ್ಲಿ ನಿಲ್ಲಿಸದೆ ಹೊರಟು ಹೋಗ್ತಾನೋ ಅನ್ನೋ ಭಯ ಬೇರೆ. ಆದರೆ ಕಾರು ನಿಂತಿತ್ತು. ವೇಗವಾಗಿ ಡ್ರೈವರ್ ಸೀಟಿನ ಹತ್ರ ಓಡ್ದವಳು ಒಳಗಡೆ ಕಪ್ಪು ಕನ್ನಡಕ ಧರಿಸಿ ಕೂತಿದ್ದ ವ್ಯಕ್ತಿಯ ಬಳಿ, ಸರ್ ಪ್ಲೀಸ್ ಸರ್, ನಂಗೆ ಸಹಾಯ ಮಾಡಿ ಸರ್, ನನ್ನನ್ನು ರೌಡಿ ಹುಡುಗರು ಅಟ್ಟಿಸ್ಕೊಂಡು ಬರ್ತಿದ್ದಾರೆ ಸರ್, ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಹತ್ತಿರದ ರೈಲ್ವೆ ಸ್ಟೇಷನಲ್ಲಿ ಇಳಿಸ್ಬಿಡಿ ಸರ್ ಅಂದ್ಲು. ಆ ವ್ಯಕ್ತಿಯ ಕಣ್ಣುಗಳು ವಂಶಿಯನ್ನು ನೋಡಿ ಮುಖ ಮುರಿದುಕೊಂಡ್ವು. ವಂಶಿ ತನ್ನನ್ನು ತಾನೇ ಒಮ್ಮೆ ನೋಡಿಕೊಂಡ್ಳು. ಅವಳ ಫ್ರೆಂಡ್ ಜನನಿಗೆ ಅವಳನ್ನು ಗುರ್ತು ಹಿಡಿಯೋಕೆ ಸಾಧ್ಯವಿಲ್ಲದ ಸ್ಥಿತಿಯಲ್ಲಿದ್ಲು ಈಗ ವಂಶಿ. ಕೆಸರಿನಲ್ಲಿ ಬಿದ್ದ ಹಂದಿ ಮರಿಯಂತೆ ಅವನ ಮುಂದೆ ಪ್ರತ್ಯಕ್ಷವಾಗಿದ್ಲು. ಸರ್ ಬರೋ ದಾರಿಲಿ ಕೆಸರಿನಲ್ಲಿ ಬಿದ್ದುಬಿಟ್ಟೆ ಸರ್, ಪ್ಲೀಸ್ ಸರ್, ಬೇಕಾದರೆ ನೀವು ನನ್ನನ್ನು ಡ್ರಾಪ್ ಮಾಡಿದ್ದಕ್ಕೆ ಹಣ ಕೊಡ್ತೀನಿ ಅಂದ್ಲು. ಈಗ ಆ ವ್ಯಕ್ತಿ ಕಣ್ಣುಗಳಲ್ಲಿ ಶಾಂತತೆ ಕಾಣಿಸ್ತು. ಹೇಸ್ಗೆ ಅವನು ಇಷ್ಟು ದೊಡ್ಡ ಗಾಡಿ ಇಟ್ಕೊಂಡಿದ್ದಾನೆ, ಆದರೆ ಸ್ವಲ್ಪ ಹಣ ಅಂದ ತಕ್ಷಣ ಬಾಯಿ ಬಿಡ್ತಿದ್ದಾನೆ ಅಂತ ಮನಸ್ಸಲ್ಲೇ ಅಂದ್ಕೊಂಡ್ಲು ವಂಶಿ. ಕಣ್ಣುಗಳಲ್ಲೇ ಅವಳನ್ನು ಹಿಂದಿನ ಸೀಟಲ್ಲಿ ಕುತ್ಕೊಳ್ಳೋಕೆ ಸನ್ನೆ ಮಾಡ್ದ ಆ ವ್ಯಕ್ತಿ. ಅಷ್ಟೇ ಸಾಕಾಗಿತ್ತು ಅವಳಿಗೆ. ಫಾಸ್ಟಾಗಿ ಬಾಗಿಲು ತೆಗೆದು ಒಳಗಡೆ ಕುತ್ಕೊಂಡ್ಬಿಟ್ಲು. ತುಂಬ ಧನ್ಯವಾದಗಳು ಸರ್ ಅಂದ ತಕ್ಷಣ ಕಾರು ಸ್ಪೀಡ್ ಆಯಿತು. ಹಿಂಭಾಗದ ಸೀಟ್ನಲ್ಲಿ ಕೂತಿದ್ದ ವಂಶಿ ತಾನು ಯಾವಾಗ ನಿದ್ರೆಗೆ ಜಾರದೆ ಅನ್ನೋದೇ ಅವಳಿಗೆ ತಿಳಿಲಿಲ್ಲ. 2-3 ದಿನಗಳಿಂದ ಅವಳಿಗೆ ಸರಿಯಾಗಿ ನಿದ್ರೆ ಇರಲಿಲ್ಲ. ಅದರಲ್ಲೂ ನಿನ್ನೆ ರಾತ್ರಿ ಅಂತೂ ಕಣ್ಣು ಮುಚ್ಚೇ ಇಲ್ಲ. ಸರಿಯಾಗಿ ತಿಂದೇ ಇರೋದು ಮತ್ತು ಭಯ ಜೊತೆಗೆ ಅಲೆದಾಟ ಇವೆಲ್ಲವೂ ಸೇರಿ ಕಾರ್ ಹತ್ತಿದ ತಕ್ಷಣ ಎಸಿಯ ತಂಪಾದ
ಹಿತವಾದ ತಂಪಿಗೆ ಕಣ್ಣುಗಳು ತಾನಾಗಿಯೇ ಮುಚ್ಚಿ ಗಾಢನೆದ್ರೆಗೆ ಜಾರಿಬಿಟ್ಲು. ಯಾರು ಅಂತಲೇ ತಿಳಿಯದ ಗಂಡಸಿನ ಜೊತೆಗೆ ಒಬ್ಬಂಟಿಯಾಗಿ ಪ್ರಯಾಣಿಸುವಾಗ ಹೀಗೆ ನಿದ್ರಿಸೋದು ಒಳ್ಳೆಯದಲ್ಲ ಅನ್ನೋದು ಅವಳ ಅಂತರಾತ್ಮದ ಎಚ್ಚರಿಕೆ ಆಗಿತ್ತು. 2 ಬಾರಿ ಕಣ್ಣುಗಳನ್ನು ಮುಚ್ಕೊಳ್ಳೋಕೆ ಬಂದಾಗ ನಿದ್ರೆನ ಬಲವಂತವಾಗಿ ಓಡಿಸಿದ್ಲು. ಆದರೆ 3ನೇ ಬಾರಿ ಅವಳಿಗೆ ಗೊತ್ತಿಲ್ಲದೆ ಇರೋ ಹಾಗೆ ನಿದ್ರೆಗೆ ಜಾರಿಬಿಟ್ಲು ವಂಶಿ. ಅವಳು ತೂಕಡಿಸ್ತಾ ಇರೋದನ್ನು ಕಾರು ಚಲಾಯಿಸ್ತಲೇ ಹಿಂದಿನ ಕನ್ನಡಿಯಲ್ಲಿ ನೋಡ್ತಿದ್ದ ಆ ವ್ಯಕ್ತಿ. ಕೆಸರಲ್ಲಿ ಬಿದ್ದು ಹೊರಳಾಡಿದ ಹಂದಿ ಮರಿಯಂತೆ ಅವಳ ರೂಪ ಅವನ ಕಣ್ಣಿಗೆ ಕಾಣಿಸ್ತಿತ್ತು. ಅವಳು ಹೇಳಿದಂತೆಯೇ ರೈಲ್ವೆ ಸ್ಟೇಷನ್ ಕಡೆಗೆ ಅವನು ಹೋಗ್ತಿದ್ದ. ಎಲ್ಲವೂ ಸರಿಯಾಗಿ ನಡೀತಿತ್ತು. ಆದರೆ ಇದ್ದಕ್ಕಿದ್ದಂತೆ ಅವನ ಕಾರಿನ ಮುಂದೆ ಬಂದು ನಿಂತ ಬೈಕ್ನಲ್ಲಿ ಇಬ್ಬರು ಕೂತಿದ್ರು. ಹಿಂದೆ ಕೂತಿದ್ದವನು ಯಾವುದೋ ಒಂದು ಪ್ಲಾಸ್ಟಿಕ್ ಪೊಟ್ಟಣನ ಎಸ್ದು ವಂಶಿ ಪ್ರಯಾಣಿಸ್ತಿದ್ದ ಕಾರಿಗೆ ಹೊಡೆದ. ಕಾರು ಚಲಾಯಿಸ್ತಿದ್ದ ಆ ವ್ಯಕ್ತಿಗೆ ಅದೇನು ಅಂತ ತಕ್ಷಣವೇ ಅರ್ಥವಾಯಿತು. ಕಣ್ಣು ಮುಚ್ಚೋದ್ರೊಳಗಡೆ ಅವನ ಮೆದುಳು ಯೋಜನೆಯೊಂದನ್ನು ರೂಪಿಸಿತ್ತು. ಸ್ಟೇರಿಂಗನ್ನು ಗಟ್ಟಿಯಾಗಿ ಹಿಡಿದು ಮುಂಚಿಗಿಂತಲೂ ಹೆಚ್ಚಿನ ವೇಗದಲ್ಲಿ ಕಾರನ್ನು ಮುನ್ನುಗ್ಗಿಸ್ದ ವ್ಯಕ್ತಿ. ಈ ದಾಳಿಯಿಂದ ಅವನು ಕಂಟ್ರೋಲ್ ತಪ್ಪಿ ಹೋಗಬೇಕು ಅನ್ನೋದು ಆ ಪಟ್ಟಣವನ್ನು ಎಸ್ತವರ ಅಂದಾಜಾಗಿತ್ತು. ಆದರೆ ಈ ವ್ಯಕ್ತಿ ಕ್ಷಣಾರ್ಧದಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸ್ತಾನೆ ಅಂತ ಅವರು ಊಹಿಸೋಕೆ ಸೋತಿದ್ರು. ಕಾರ್ ಚಲಾಯಿಸ್ತಾ ಇದ್ದವನು ತನ್ನ ಕಾರಿನ ಮೇಲೆ ಪೆಟ್ರೋಲ್ ಎಸ್ತವರ ಬೈಕಿಗೆ ಒಂದೇ ಏಟಿಗೆ ಜೋರಾಗಿ ಗುದ್ದಿ ತಳೆದ. ನಂತರ ವೈಪರ್ ಆನ್ ಮಾಡಿ ಕಾರಿನ ಮುಂಭಾಗದ ಗ್ಲಾಸ್ ಮೇಲೆ ಬಿದ್ದಿದ್ದ ಪೆಟ್ರೋಲನ್ನು ಸಾಧ್ಯವಾದಷ್ಟು ತೊಳೆದ. ಹಿನ್ನೋಟದ ಕನ್ನಡಿಯನ್ನು ನೋಡಿದಾಗ ಅವನನ್ನು ಬೆನ್ನಟ್ಟಿ ಸಾಲು ಸಾಲಾಗಿ ಕಾರುಗಳು ಬರ್ತಿರೋದು ತಿಳಿತು. ಯಾವ ಸಮಸ್ಯೆಯನ್ನು ಬಗೆಹರಿಸೋಕೆ ಆ ವ್ಯಕ್ತಿ ಈ ಊರಿಗೆ ಬಂದಿದ್ನೋ ಆ ಸಮಸ್ಯೆ ಮುಗಿದ ಮೇಲೆಯೂ ಅದರ ಬಾಕಿ ಅವನನ್ನು ಬೆನ್ನಟ್ಟುತ್ತಲೇ ಇತ್ತು. ಸತ್ಯವಾಗಲೂ ಹಿಂದೆ ವಂಶಿ ಅನ್ನೋ ಒಬ್ಳು ಹುಡುಗಿ ನಿದ್ರೆ ಮಾಡ್ತಿದ್ದಾಳೆ ಅನ್ನೋದನ್ನೇ ಅವನು ಸಂಪೂರ್ಣವಾಗಿ ಮರೆತುಬಿಟ್ಟಿದ್ದ. ತನ್ನ ಸಮಸ್ಯೆಯೇ ಮುಖ್ಯ ಅನಿಸಿ ರೈಲ್ವೆ ಸ್ಟೇಷನ್ಗೆ ಹೋಗೋ ಪ್ಲ್ಯಾನನ್ನು ಬದಲಾಯಿಸಿ ಕಾರನ್ನು ಬೇರೆ ಕಡೆಗೆ ತಿರುಗಿಸ್ದ. ಹೆದ್ದಾರಿಯಲ್ಲಿ ಅವನ ಐಷಾರಾಮಿ ಕಾರು ಮಿಂಚಿನಂತೆ ಧಾವಿಸಿತ್ತು. ಕಿವಿಗೆ ಸಿಕ್ಕಿಸ್ಕೊಂಡಿದ್ದ ಬ್ಲೂಟೂತ್ ಮೂಲಕ ಯಾರ ಬಳಿಯೋ ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ದ ಅವನು. ಅವನ ಮಾತಿನ ಶಬ್ದ ಕೇಳಿ ವಂಶಿ ಮೆಲ್ಲನೆ ಕಣ್ಣು ತೆರೆದ್ಲು. ತನ್ನ ಹಿಂದೆ ಎಂತಹ ದೊಡ್ಡ ಅಪಾಯ ಬೆನ್ನಟ್ಟಿ ಬರ್ತಿದೆ ಅನ್ನೋದನ್ನು ಅರಿದೆ ಕಿಟಕಿ ಮೂಲಕ ಹೊರಗಡೆ ನೋಡಿದವಳು, ಸರ್ ರೈಲ್ವೆ ಸ್ಟೇಷನ್ ಅಷ್ಟೊಂದು ದೂರದಲ್ಲಿದೆಯಾ? ಹೋಗ್ತಾನೇ ಇದ್ದೀರಾ? ಯಾವಾಗ ಸರ್ ನಾನು ಇಳಿಸ್ತೀರಾ ಅಂದ್ಲು ವಂಶಿ. ಅಲ್ಲಿ ಬ್ಲೂಟೂತ್ ಮೂಲಕ ತನ್ನ ಆರ್ಡರ್ಸ್ನ ಸಾಲಾಗಿ ನೀಡ್ತಿದ್ದವನು ಹಿಂದೆ ಕೇಳಿದ ವಂಶಿಯ ಧ್ವನಿಗೆ ಕಿಡಿಕಾರ್ದ. ಅವಳ ಪ್ರಶ್ನೆಗಳನ್ನು ನಿರ್ಲಕ್ಷಿಸಿ ತನ್ನ ಆದೇಶಗಳನ್ನು ಹೇಳಿ ಮುಗಿಸ್ತವನು ಆಮೇಲೆಯೂ ಅವಳ ಪ್ರಶ್ನೆಗಳಿಗೆ ಉತ್ತರಿಸೋಕೆ ಇಷ್ಟಪಡಲಿಲ್ಲ ವ್ಯಕ್ತಿ. ಆದರೆ ಕಾರು ಹೋಗ್ತಿದ್ದ ಸ್ಪೀಡನ್ನು ಕಂಡು ಭಯ ಬಿದ್ದ ವಂಶಿ ಇದು ಯಾವ ಜಾಗ ಅಂತ ತಿಳ್ಕೊಳ್ಳೋಕೆ ಹೊರಗಡೆ ಯಾವುದಾದ್ರೂ ಸೈನ್ ಬೋರ್ಡ್ ಕಾಣಿಸುತ್ತಾ ಅಂತ ಇಣುಕಿ ನೋಡಿದ್ಲು. ಸೈನ್ ಬೋರ್ಡ್ ಬಿಡಿ, ಅದನ್ನು ಅವಳು ಓದೋದ್ರೊಳಗಡೆನೆ ಕಾರು ಮಿಂಚಿನ ವೇಗದಲ್ಲಿ ಹಾರು ಹೋಯಿತು. ಇಷ್ಟೂ ಹೊತ್ತು ಇಲ್ಲದ ಭಯ ಈಗ ವಂಶಿನ ಆವರಿಸ್ಕೊಂಡಿತ್ತು. ಸರ್ ಇದು ಯಾವ ಜಾಗ ಸರ್ ಅಂದ್ಲು ವಂಶಿ. ಕಾಣಿಸಲ್ವಾ ಅಂತ ಉರಿದು ಬಿದ್ದ ಅವನು. ಕಣ್ಣೆಲ್ಲ ಚೆನ್ನಾಗೇ ಕಾಣಿಸ್ತಿದೆ ಸರ್. ನಾನು ನಿಮ್ಮ ಹತ್ರ ಪಕ್ಕದಲ್ಲಿರೋ ಯಾವುದಾದ್ರೂ ರೈಲ್ವೆ ಸ್ಟೇಷನ್ ಇದ್ದರೆ ಇಳಿಸಿ ಅಂತ ತಾನೇ ಹೇಳಿದ್ದು. ನೀವೇನು ಸರ್ ತುಂಬ ಹೊತ್ತಿಂದ ಹೋಗ್ತಲೇ ಇದ್ದೀರಾ ಅಂದ್ಲು ವಂಶಿ. ನಿನ್ನನ್ನೆಲ್ಲ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡೋ ಮೂಡ್ನಲ್ಲಿ ನಾನಿಲ್ಲ ಎಂದ ಅವನ ಮಾತಿಗೆ ವಂಶಿ ಬೆದರಿ ಬೆಚ್ಚಿ ಬಿದ್ಲು. ತನ್ನ ಪಕ್ಕದ ಬಾಗಿಲಿಗೆ ಅಂಟ್ಕೊಂಡು ಕೂತವಳು ಗಂಟಲೊಳಗಿಂದನೇ ಹೊರಬಂದ ಧ್ವನಿಯಲ್ಲಿ, ಸರಿ ಏನಿದು, ಲಿಫ್ಟ್ ಕೇಳಿ ಹತ್ತಿದ್ರೆ ತುಂಬ ಆಟ ಆಡ್ತಿದ್ದೀರಾ, ಮರ್ಯಾದೆಯಾಗಿ ನನ್ನನ್ನು ಇಲ್ಲೇ ಇಳಿಸಿ ಸರ್ ಅಂದ್ಲು ವಂಶಿ. ಇಳಿಸೋದಕ್ಕೆಲ್ಲ ಆಗಲ್ಲ, ಬೇಕಿದ್ರೆ ಬಾಗಿಲು ತೆಗೆದು ಹಾಗೆ ಕೆಳಗಡೆ ಜಿಗಿ ಅಂತ ಸಣ್ಣದಾಗಿ ಅವಳ ಮೇಲೆ ಕರುಣೆ ತೋರಿಸದ ಧ್ವನಿಯಲ್ಲಿ ಹೇಳ್ದ ಅವನು. ಹೆದ್ದಾರಿಯಲ್ಲಿ ಎರಡೂ ಬದಿಗಳಲ್ಲಿ ವಾಹನಗಳು ಪ್ರವಾಹದಂತೆ ಬೋರ್ಗರೆದು ಹರಿತಿರುವಾಗ ಬಾಗಿಲು ತೆಗೆದು ಕೆಳಗಡೆ ಜಿಗಿದ್ರೆ ಆಮೇಲೆ ಅವಳನ್ನು ಎತ್ತೋಕೆ ಜರಡಿ ಹಿಡಿಬೇಕಾಗತ್ತೆ. ಒಳ್ಳೆ ರೀತಿಲಿ ನನ್ನನ್ನು ಇಳಿಸ್ತೀರಾ ಇಲ್ವಾ ಅಂತ ಧ್ವನಿ ಏರಿಸಿದ್ಲು ವಂಶಿ. ಒಳಗಡೆ ಭಯ ತುಂಬಿ ತುಳುಕ್ತಿದ್ರು. ಅವಳ ಯೋಚನೆಯಲ್ಲಿ ಇವನು ತನ್ನನ್ನು ಯಾವುದೋ ವಿಚಿತ್ರ ರೀತಿಯಲ್ಲಿ ಅಪಹರಿಸ್ತಿದ್ದಾನೆ ಅಂತಲೇ ಅನ್ನಿಸ್ತಿತ್ತು ಅವಳಿಗೆ. ಸಾಧ್ಯವಿಲ್ಲ, ನಿಂಗೆ ಬೇಕಾದರೆ ಹಾರು ಅಂತ ಹೇಳಿದ್ದೀನಿ, ಬೇಕಿದ್ರೆ ಹಾರು ಇಲ್ಲಿಂದ ಅಂದ. ಅವನ ಸೊಕ್ಕಿನ ಉತ್ತರದಲ್ಲಿ ಕೋಪ ನೆತ್ತಿಗೆರಿದ ವಂಶಿ ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೋಬೇಕು ಅನ್ನೋ ಆತರದಲ್ಲಿ ಹಿಂದಿನಿಂದ ಅವನ ತಲೆಗೂದಲನ್ನು ಗಟ್ಟಿಯಾಗಿ ಎಳೆದು ಹಿಡ್ಕೊಂಡ್ಲು. ಏಯ್ ಬಿಡು ಅಂತ ಒಂದು ಕೈಯಲ್ಲಿ ಸ್ಟೇರಿಂಗ್ ಹಿಡಿದವನು ಇನ್ನೊಂದು ಕೈಯಲ್ಲಿ ಅವಳ ಹಿಡಿತದಿಂದ ತನ್ನ ತಲೆಗೂದಲನ್ನು ರಕ್ಷಿಸ್ಕೊಳ್ಳೋಕೆ ಪ್ರಯತ್ನಿಸ್ದ ಆ ವ್ಯಕ್ತಿ. ಬಿಡೋದಿಲ್ವೋ,
ನಿನ್ನ ಹತ್ರ ಲಿಫ್ಟ್ ಕೇಳಿದ್ರೆ ನನ್ನನ್ನು ಕಿಡ್ನಾಪ್ ಮಾಡೋಕೆ ನೋಡ್ತಿದ್ಯಾ? ಮರ್ಯಾದೆಯ ಗಾಡಿನ ಪಕ್ಕಕ್ಕೆ ಹಾಕೋ ಅಂದ್ಲು ವಂಶಿ. ಏಯ್, ಮರ್ಯಾದೆಯಾಗಿ ಕೈ ತೆಗಿ, ಇಲ್ದಿದ್ರೆ ನೋಡು ನಿನ್ನ ಕತೆ. ಮುಂದೆ ಹೋಗೋ ಲಾರಿ ಹಿಂಭಾಗಕ್ಕೆ ಹೋಗಿ ಕಾರ್ನ ತೂರಿಸ್ಬಿಡ್ತೀನಿ, ಹೆಣವಾಗಿ ಹೋಗ್ತೀಯ ಅಷ್ಟೇ ಅಂದ ವ್ಯಕ್ತಿ. ಪರವಾಗಿಲ್ಲ, ಜೊತೆಗೆ ನೀನು ಕೂಡ ಹೆಣವಾಗಿ ಬಾ ಅಂದ್ಲು ವಂಶಿ. ಇವರ ಈ ಜಟಾಪಟಿಯಿಂದ ಕಾರು ನಡು ರಸ್ತೆಯಲ್ಲಿ ತೂಗಾಡತೊಡಗಿತ್ತು. ಹೀಗೆ ಮುಂದುವರೆದ್ರೆ ದೊಡ್ಡ ಅಪಘಾತ ಸಂಭವಿಸುತ್ತೆ ಅಂತ ಅವನಿಗೆ ಅರ್ಥ ಆಯಿತು. ಅವಳ ಮೇಲೆ ತನ್ನ ಬಾಲ ಪ್ರಯೋಗ ಮಾಡಬಾರ್ದು ಅಂತಲೇ ಭಾವಿಸಿದ್ದ ಅವನು. ಆದರೆ ಬೇರೆ ದಾರಿ ಇಲ್ಲದೆ ತನ್ನ ಕೂದಲು ಹಿಡಿದು ಎಳಿತಿದ್ದ ಅವಳ ಹಿಂಗುತ್ತಿಗೆಯನ್ನು ತನ್ನ ಕೈಯಿಂದ ಹಿಂದೆ ಚಾಚಿ ಹಿಡಿದು ಒಂದೇ ತಳ್ಳು ತಳ್ಳಿದ. ಎಡಬದಿಯ ಕಾರಿನ ಬಾಗಿಲಿಗೆ ವಂಶಿ ತಲೆ ಬಲವಾಗಿ ಅಪ್ಪಳಿಸಿದ್ರಿಂದ ಅವಳು ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಲು. ಅವರನ್ನು ಇನ್ನೂ ಬೆನ್ನಟ್ಟಿಕೊಂಡು ಬರ್ತಿದ್ದ ಶತ್ರುಗಳ ಕಾರುಗಳು. ಎಷ್ಟು ಸಾಧ್ಯವೋ ಅಷ್ಟು ತನ್ನ ವೇಗವನ್ನು ಹೆಚ್ಚಿಸಿದ ಆ ವ್ಯಕ್ತಿ ತನಗೆ ಮುಂದೆ ಹೋಗ್ತಿದ್ದ ಟ್ಯಾಂಕರ್ ಲಾರಿಯ ಸಂಖ್ಯೆಯನ್ನು ನೋಡಿದ ತಕ್ಷಣ ಹಾರ್ನ್ ಮಾಡ್ದ. ಈಗ ಟ್ಯಾಂಕರ್ ಲಾರಿ ಕೂಡ ಅವನ ಹಾರ್ನ್ಗೆ ಪ್ರತಿಯಾಗಿ ಹಾರ್ನ್ ಮಾಡ್ತಾ ಹಾದಿ ಮಾಡಿಕೊಡ್ತು. ವೇಗವಾಗಿ ಹೋದವನು ಟ್ಯಾಂಕರ್ ಲಾರಿಯ ಮುಂಭಾಗಕ್ಕೆ ತಲುಪ್ತ. ಟ್ಯಾಂಕರ್ ಲಾರಿ ಅವನ ಹಿಂದೆ ಬಂದಿತ್ತು. ಅವನ ಹಿಂದೆ ಬೆನ್ನಟ್ಟಿ ಬಂದ ಗೂಂಡಾಗಳ ಗುಂಪು. ಇದ್ದಕ್ಕಿದ್ದಂತೆ ಟ್ಯಾಂಕರ್ ಲಾರಿ ತನ್ನ ವೇಗವನ್ನು ಕಡಿಮೆ ಮಾಡಿ ಹಿಂದೆ ಬೆನ್ನಟ್ಟಿ ಬರ್ತಿದ್ದ ಕಾರುಗಳಿಗೆ ಅಡ್ಡವಾಗಿ ನಿಂತ್ಕೊಂತು. ಲಾರಿ ಹೀಗೆ ಬಂದು ನಿಲ್ಲುತ್ತೆ ಅಂತ ನಿರೀಕ್ಷಿಸದ ಆ ವಾಹನ ಸವಾರರು ತಕ್ಷಣವೇ ಬ್ರೇಕ್ ಹಾಕಿ ತಮ್ಮ ಕಾರುಗಳನ್ನು ನಿಲ್ಲಿಸಿದ್ರು. ಆಗ ಅಲ್ಲೊಂದು ದೊಡ್ಡ ಟ್ರಾಫಿಕ್ ಜಾಮ್ ಉಂಟಾಯಿತು. ಅದ್ರ ಬಗ್ಗೆ ಸ್ವಲ್ಪ ಕೂಡ ಚಿಂತಿಸದ ಆ ವ್ಯಕ್ತಿ ಹಿನ್ನೋಟದ ಕನ್ನಡಿಯಲ್ಲಿ ಎಲ್ಲವನ್ನೂ ನೋಡ್ತಾ ಗೆಲುವಿನ ನಗೆಯೊಂದಿಗೆ ಅಲ್ಲಿಂದ ಹೊರಟು ಹೋದ. ಈಗ ತಂಪಾದ ಗಾಳಿ ಮುಖಕ್ಕೆ ಅಪ್ಪಳಿಸಿದಾಗ ಮೆಲ್ಲನೆ ಕಣ್ಣು ತೆರೆದ್ಲು ವಂಶಿ. ಮೆದುವಾದ ಹಾಸಿಗೆ ಮತ್ತು ಐಷಾರಾಮಿ ಕೊಠಡಿಯನ್ನು ನೋಡಿದ ತಕ್ಷಣವೇ ಅವಳಿಗೆ ಪರಿಸ್ಥಿತಿ ಅರ್ಥವಾಯಿತು. ಬೆಚ್ಚಿಬಿದ್ದು ಎದ್ದು ಕೂದಲು, ತಲೆ ಸಿಡಿದು ಹೋಗುವಂತೆ ನೋಯ್ತಿತ್ತು. ನಡೆದ ಘಟನೆಗಳನ್ನು ಅವಳು ನೆನಪಿಸ್ಕೊಳ್ತಿರೋವಾಗಲೇ ರೂಮಿನ ಬಾಗಿಲು ತಳ್ಕೊಂಡು ಒಬ್ಬ ಯುವತಿ ಒಳಗಡೆ ಬಂದ್ಲು. ಹೆಲೋ, ಇವಾಗ ಹೇಗೆ ಅನ್ನಿಸ್ತಿದೆ? ಸ್ವಲ್ಪ ಆರಾಮಾಗಿದೆಯಾ ಅಂತ ಪ್ರೋಗ್ರಾಮ್ ಮಾಡಿದ ರೋಬೋಟ್ ಥರವೇ ನಗೆಯನ್ನು ಬಲವಂತವಾಗಿ ಹಿಡಿದುಕೊಂಡು ಮಾತಾಡಿದ್ಲು ಆ ಹೊಸ ಹುಡುಗಿ. ವಂಶಿಯ ಕಣ್ಣುಗಳು ಅರಳಿದ್ವು. ಸಿನಿಮಾಗಳಲ್ಲಿ ಅಂತಹ ಕೆಟ್ಟ ಕೆಟ್ಟ ಜಾಗಗಳಲ್ಲಿರೋ ಹೆಂಗಸರು ಅಡಿಕೆ ವೀಳ್ಯದೆಲೆ ಜಗಿತಾ ಕರ್ಕಶವಾಗಿರ್ತಾರಲ್ವ. ಆದರೆ ಈ ಹುಡುಗಿ ನೋಡಿದ್ರೆ ಮೈಗೆ ಅಂಟ್ಕೊಂಡಿರೋ ಥರ ಯಾವುದೋ ಗೌನ್ ಹಾಕ್ಕೊಂಡಿದ್ದಾಳಲ್ಲ ಅಂದ್ಕೊಂಡ್ಲು ವಂಶಿ. ಆ ಹುಡುಗಿ ಫಾರ್ಮಲ್ ಡ್ರೆಸ್ ಹಾಕ್ಕೊಂಡಿದ್ಲು. ವಂಶಿಗೆ ಅದನ್ನು ಹೇಳೋಕ್ಕೂ ಬರಲಿಲ್ಲ. ವಂಶಿ ಯೋಚನೆಯ ಪ್ರಕಾರ ಅವಳು ಸಹಾಯ ಕೇಳೋಕೆ ಹೋಗಿ ತೊಂದರೆಯಲ್ಲಿ ಸಿಲುಕಿ ಈಗ ಯಾವುದೋ ತಪ್ಪು ಕೆಲಸ ಮಾಡೋ ಜಾಗದಲ್ಲಿ ಸಿಕ್ಬಿದ್ದಿದ್ದಾಳೆ ಅಂದ್ಕೊಂಡ್ಲು. ವಂಶಿಯ ಭಯ ಬಿದ್ದ ಕಣ್ಣುಗಳನ್ನು ಕಂಡ ಆ ಹೊಸ ಹುಡುಗಿ, ಅಯ್ಯೋ ಇಷ್ಟೊಂದು ಭಯನಾ? ನನ್ನ ಹೆಸರು ಕೃತಿ. ನಮ್ಮ ಜಿ ಹತ್ರ ಲಿಫ್ಟ್ ಕೇಳಿ ಬಂದಿದ್ರಂತೆ ಅಲ್ವಾ? ಮಧ್ಯದಾರಿಯಲ್ಲಿ ಸಣ್ಣ ಆಕ್ಸಿಡೆಂಟ್ ಆಗಿ ಪ್ರಜ್ಞೆ ತಪ್ಪಿದ್ರಂತೆ. ಡೋಂಟ್ ವರಿ, ಈಗ ನೀವು ತುಂಬ ಸೇಫ್ ಆದ ಜಾಗದಲ್ಲಿದ್ದೀರಾ. ಅರ್ಧ ಗಂಟೆಗೆ ಒಮ್ಮೆ ನಿಮ್ಮನ್ನು ಬಂದು ನೋಡ್ಕೊಂಡು ಹೋಗ್ತಿದ್ದೆ. ಒಳ್ಳೆ ಟೈಮ್ಗೆ ಕಣ್ ತೆರೆದ್ರಿ. ನಿಮ್ಮನ್ನು ನೋಡಿದ ಡಾಕ್ಟರ್ ನೀವು 2-3 ದಿನಗಳಿಂದ ಸರಿಯಾಗಿ ತಿಂದಿಲ್ಲ ಅಂತ ಹೇಳಿದ್ರು. ಜ್ಯೂಸ್ ತರೋಕೆ ಹೇಳ್ತೀನಿ, ಕುಡಿದು ಮೊದಲು ಸ್ನಾನ ಮಾಡಿಬಿಡಿ, ಆಮೇಲೆ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದ್ಲು ಕೃತಿ. ಕೃತಿ ಎಷ್ಟೇ ನಯವಾಗಿ ಮಾತಾಡಿದ್ರೂ ವಂಶಿಗೆ ಅವಳ ಮೊದಲ ನೋಟವೇ ಅಸಹ್ಯ ತಂದಿತ್ತು. ತಾನು ಅಪಹರಣವಾಗಿಲ್ಲ ಅನ್ನೋದನ್ನು ತಿಳ್ಕೊಂಡ ಮೇಲೆಯೂ ಇಲ್ಲಿಂದ ಹೊರಟು ಹೋಗಲೇಬೇಕು ಅಂತ ಆಸೆ ಪಟ್ಲು ವಂಶಿ. ಆದರೆ ಕೃತಿ ಅವಳನ್ನು ಕದಲೋದಕ್ಕೆ ಬಿಡದೆ ಜ್ಯೂಸ್ ತರಿಸಿ ಕುಡಿಸಿ ಸ್ನಾನದ ಮನೆಗೆ ತಳ್ಳಿದ್ಲು. ಕೃತಿ ಕೊಟ್ಟ ಚೂಡಿದಾರನ್ನು ಧರಿಸ್ಕೊಂಡು ಹೊರಗಡೆಗೆ ಬಂದವಳು ಊಟಕ್ಕೆ ಕರೆದಾಗಲೂ ಬೇಡ ಅಂತ ತಲೆ ಆಡಿಸಿ, ನಾನು ಹೋಗಬೇಕು, ನನ್ನನ್ನು ಕಾಪಾಡಿದ್ದಕ್ಕೆ ನಿಮ್ಮ ಯಜಮಾನ್ರಿಗೆ ಒಂದು ಮಾತು ಹೇಳಿ ಹೊರಟ್ಬಿಡ್ತೀನಿ ಅಂದ್ಲು. ಕೃತಿ ಅವಳನ್ನು ಹಾಲಿಗೆ ಕರ್ಕೊಂಡು ಬಂದ್ಲು. ಸೋಫಾದಲ್ಲಿ ಆ ವ್ಯಕ್ತಿಗಾಗಿ ವಂಶಿ ಕಾಯ್ತಾ ಕುಳಿತಿದ್ದಾಗ ಆ ವ್ಯಕ್ತಿ ಒಳಗಡೆಗೆ ಬಂದ. ವಂಶಿ ಅವನನ್ನು ನೋಡಿದ್ರೂ ಕೋಪದಿಂದ ಮುಖ ತಿರುಗಿಸ್ಕೊಂಡು ಕೂತಿದ್ದಾಗ ಒಳಗಡೆಗೆ ಬಂದ ಆ ವ್ಯಕ್ತಿ ಎದುರಿಗಿರೋ ಚೇರ್ ಮೇಲೆ ಕೂತ್ಕೊಂಡ. ಹಣೆ ಸ್ವಲ್ಪ ಬಾತ್ಕೊಂಡಿದೆ ಅಷ್ಟೆ, ಉಳ್ದಂತೆ ಚೆನ್ನಾಗೇ ಇದೆಯಾ? ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು ಮತ್ತು ಡಾಕ್ಟರ್ ಫೀಸು ಆಮೇಲೆ ಈ ಚೂಡಿದಾರ್ ಬೆಲೆ ಎಲ್ಲನೂ ಸೇರಿಸಿ ಹಣ ಚುಕ್ತಾ ಮಾಡಿ ಹೊರಡು ಅಂದ ಅವನು. ಅವನನ್ನು ಕಿಡಿ ಕಾರ್ತಾ ನೋಡಿದ ವಂಶಿ, ಹೋ ಏನು ಆಟ ಆಡ್ತಿದ್ದೀರಾ? ನನ್ನ ಪರ್ಸ್ ತಗೊಂಡು ಧೈರ್ಯವಾಗಿ ಕೂತ್ಕೊಂಡು
ದುಡ್ಡು ತೆಗ್ದಿಡು ಅಂತಿದ್ದೀರಾ? ನನ್ನನ್ನು ರೈಲ್ವೆ ಸ್ಟೇಷನಲ್ಲಿ ಇಳಿಸ್ದೆ ಯಾಕಯ್ಯ ನಿಮ್ಮನೆ ಕರ್ಕೊಂಡು ಬಂದಿದ್ದೀರಾ ಅಂತ ಖಾರವಾಗಿ ಕೇಳಿದ್ಲು ವಂಶಿ. ಅವನು ಕೃತಿಯ ಕಡೆಗೆ ಒಂದು ಲುಕ್ ಕೊಟ್ಟಾಗ ಕೃತಿ ಅಲ್ಲಿಂದ ಹೊರಟು ಹೋದ್ಲು. ನಿನ್ನ ಪರ್ಸನ್ನು ನಾನು ಕದ್ದಿಲ್ಲ. ನಿನ್ನ ಹತ್ರ ದುಡ್ಡಿಲ್ಲದೆ ಸುಳ್ಳು ಹೇಳಿ ನನ್ನ ಕಾರ್ ಹತ್ತಿದ್ಯಾ ಅಂತ ಕಾಣಿಸುತ್ತೆ. ಪರವಾಗಿಲ್ಲ, ಕತ್ನಲ್ಲಿ ಹಾಕಿರೋ ಚೈನ್ ಕಳ್ಚಿ ಕೊಟ್ಬಿಡು. ನಂತರ ನಿನ್ನನ್ನು ರೈಲ್ವೆ ಸ್ಟೇಷನ್ನಲ್ಲಿ ಇಳಿಸ್ದೆ ಇದ್ದದ್ದು ನನ್ನದೇ ತಪ್ಪಾಗಿರಲಿ. ಇಲ್ಲಿ ಯಾರೂ ಈಗ ನಿನ್ನನ್ನು ಹಿಡಿದಿಟ್ಕೊಂಡಿಲ್ಲ. ನೀನಿನ್ನು ಹೋಗಬಹುದು ಅಂತ ಉಡಾಫೆಯಾಗಿ ಹೇಳ್ದ ಆ ವ್ಯಕ್ತಿ. ಏನೋ ನಾನು ಸುಳ್ಳು ಹೇಳಿದ್ನಾ? ಅಯ್ಯೋ, ನಿಜವಾಗ್ಲೂ ನನ್ನ ಪರ್ಸಲ್ಲಿ ಹಣ ಇತ್ತು ಅಂದ್ಲು ವಂಶಿ. ಅದೆಲ್ಲ ನನಗೆ ಗೊತ್ತಿಲ್ಲ ಅಂದ ಅವನು. ಹಾಗಾದರೆ ನನ್ನ ಹಣ ಅಂದ್ಲು ವಂಶಿ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನೀನಿನ್ನು ಹೋಗಬಹುದು ಅಂದ ಅವನು. ಹೋಗಬಹುದು ಅಂತಿರಲ್ಲ, ಇದು ಯಾವ ಊರು ಅಂತ ಉರಿದು ಬಿದ್ದು ಕೇಳಿದ್ಲು ವಂಶಿ. ಮುಂಬೈ ಅಂದ ವ್ಯಕ್ತಿ. ಏನಂದ್ರಿ ಅಂತ ಶಾಕ್ನಿಂದ ಎದ್ದೇ ನಿಂತು ಬಿಟ್ಲು ವಂಶಿ. ಅವನು ನಿಧಾನವಾಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ವಂಶಿಯನ್ನೇ ನೋಡ್ತಿದ್ದ. ಕತೆ ಮುಂದುವರಿಯುತ್ತೆ.